ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಸರ್ಕಾರದಿಂದ ಈಗಾಗಲೇ 386 ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಿ ಇನ್ನೂ ಕೂಡ ಯಾವುದೇ ಆದಂಥ ಒಂದು 1:3 ಲಿಸ್ಟನ್ನು ಕೂಡ ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗದೆ ಹಾಗೆ ನಿಂತ್ಕೊಂಡಿರ್ತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಏನಪ್ಪ ಅಂತಂದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಪರೀಕ್ಷೆನ 2022ರಲ್ಲಿ ನಡೆದಿತ್ತು. 23ರಲ್ಲಿ ನಡೆದಿತ್ತು. 24, 25 2 ವರ್ಷ ಮೇಲ್ಕಳಿಯಕ್ಕೆ ಬಂತು. ಇನ್ನೂ ಕೂಡ ಆದೇಶ ಕೊಟ್ಟಿಲ್ಲ, ನೇಮಕಾತಿ ಆದೇಶ ಕೊಟ್ಟಿಲ್ಲ. ಆದರೆ ರಿಸಲ್ಟ್ ಬಂದಿದೆ. 1:3 ಲಿಸ್ಟ್ ಬಂದಿದೆ. 1:1 ಲಿಸ್ಟ್ ಇನ್ನೂ ಕೂಡ ಬಂದಿಲ್ಲ. ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ನೋಡಿ, ಆಡಳಿತ ಇಲಾಖೆ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಆಂತರಿಕ ಸಂಪನ್ಮೂಲದಿಂದ ವೆಚ್ಚ ಭರಿಸುವ ಷರತ್ತಿಗೆ ಒಳಪಟ್ಟು ಕರ್ನಾಟಕ ಆಹಾರ ನಾಗರಿಕ ಸರಬರಾಜು ನಿಗಮಕ್ಕೆ ಅಗತ್ಯವಾದ ಒಟ್ಟು 386 ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಲ್ಲಿ ಈ ಕೆಳಕಂಡಂತೆ ಒಟ್ಟು 376 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ನೀಡಲು ಆರ್ಥಿಕ ಇಲಾಖೆ ಈಗ ಸಹಮತಿ ನೀಡಿರ್ತಕ್ಕಂಥದ್ದು. ಅಂದರೆ 376 ಹುದ್ದೆಗಳಿಗೆ ನೇಮಕಾತಿ ಈಗ 1:3 ಲಿಸ್ಟ್ ಬಂದಿದೆ. ಆದರೆ ಇನ್ನೂ ಕೂಡ 1:1 ಲಿಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಆದಷ್ಟು ಬೇಗ ಬರುವಂತಹ ಒಂದು ಸಾಧ್ಯತೆ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ, ಹುದ್ದೆಗಳ ವಿವರ ಕೊಟ್ಟಿದ್ದಾರೆ, ಖಾಲಿ ಇರ್ತಕ್ಕಂತಹ ಒಂದು ಹುದ್ದೆಗಳು ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಮತ್ತು ಉಳಿಕೆ ಮೂಲ ವೃಂದ ಅಂತ ಕೊಟ್ಟಿದ್ದಾರೆ. ಒಟ್ಟು ಹುದ್ದೆಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಿರಿಯ ಸಹಾಯಕ ಇಲ್ಲಿ ಟೋಟಲಾಗಿ 5 ಹುದ್ದೆಗಳು ಕಲ್ಯಾಣ ಕರ್ನಾಟಕ, 28 ಉಳಿಕೆ ವೃಂದ. ಗುಣಮಟ್ಟ ನಿರೀಕ್ಷಕ ಹುದ್ದೆಗಳು 4 ಕಲ್ಯಾಣ ಕರ್ನಾಟಕ, 19 ಉಳಿಕೆ ವೃಂದ. ಕಿರಿಯ ಸಹಾಯಕರು 19 ಕಲ್ಯಾಣ ಕರ್ನಾಟಕ, 244 ಉಳಿಕೆ ವೃಂದ. ಹಿರಿಯ ಸಹಾಯಕರು 8 ಕಲ್ಯಾಣ ಕರ್ನಾಟಕ, 49 ಉಳಿಕೆ ವೃಂದ. ಟೋಟಲ್ ಆಗಿ ಇಲ್ಲಿ 376 ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ನಡೆಸಿ ಈಗ ನೇಮಕಾತಿ ಆದೇಶ ಕೊಡೋದಕ್ಕೆ ಈಗ ಮಾಹಿತಿ ಕೊಟ್ಟಿದ್ದಾರೆ. ಮುಂದುವರೆದು 10 ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳಿಗೆ ನೇಮಕಾತಿ ಆದೇಶ ನೀಡುವ ಒಂದು ಪ್ರಸ್ತಾವನೆಯನ್ನು ನಂತರ ಪರಿಶೀಲನೆ ಮಾಡ್ತೇವೆ, ಆದರೆ ಈಗ ಅದನ್ನು ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಒಂದು ವೆಚ್ಚ ಶಾಖೆಗೆ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಇದನ್ನು ಅಫಿಷಿಯಲ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಮಾಹಿತಿ ಬಂದಿರತಕ್ಕಂಥದ್ದು. ಆದಷ್ಟು ಬೇಗ ಈ ಒಂದು ಏನಿದೆ ಈ ಒಂದು 4 ಇಲಾಖೆಯಲ್ಲಿ ನಿಮಗೆ ಏನು ಕೊಡ್ತಾರೆ ಅಂತ ಜಾಬನ್ನು ಕೊಡಲಾಗ್ತದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ಈಗ SDA ಮತ್ತು FDA ಹುದ್ದೆಗಳಿಗೆ ಈಗ ನೋಟಿಫಿಕೇಷನ್ ಬಂದಿದೆ. ಅದಕ್ಕೆ ಯಾರ್ಯಾರು ಅರ್ಜಿ ಹಾಕಿಲ್ಲ ಎಲ್ಲರೂ ಕೂಡ ಅರ್ಜಿ ಹಾಕಿ ತರಗತಿಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಫ್ರೀಯಾಗಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ 3ರಿಂದ 4 ತರಗತಿಗಳು ಆಗಿದ್ದಾವೆ. ಕಂಟಿನ್ಯೂಸ್ ಆಗಿ ಫಸ್ಟಿಂದ ನೋಡ್ಕೊಳ್ತಾ ಹೋಗಿ ನಿಮಗೆ ಯೂಸ್ಫುಲ್ ಆಗ್ತದೆ. ಓಕೆನಾ? ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.